ಎಲ್ರಿಗೂ ನಮಸ್ಕಾರ. ವಾರಂಗಲ್ ಸೀರೀಸ್ನ 5ನೇ ವಿಡಿಯೋಗೆ ನಿಮಗೆ ಸ್ವಾಗತ. ಇದು ವಾರಂಗಲ್ ಸೀರೀಸ್ನ ಕೊನೆಯ ವಿಡಿಯೋ ಆಗಿರುತ್ತೆ. ಮೊದಲು 4 ವಿಡಿಯೋನ ನಾನು ಭದ್ರಕಾಳಿ ಟೆಂಪಲ್, ವಾರಂಗಲ್ ಫೋರ್ಟ್ ಮತ್ತು ಭದ್ರಕಾಳಿ ಬಂಡ್ ಹಾಗೂ ಹ್ಯಾಂಡ್ಲೂಮ್ ಕಾರ್ಪೆಟ್ ಬಗ್ಗೆ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ನೋಡ್ಬೋದು. ಇದು ಕೊನೆಯ ವಿಡಿಯೋ ಯಾಕಂತ ನಾನು ರೀಸನ್ನ ಎಂಡಲ್ಲಿ ಅನೌನ್ಸ್ ಮಾಡಿದ್ದೀನಿ. ನೀವು ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತು ನಾನು ಮನೆ ಟೂರ್ನ ತೋರಿಸ್ತಿದ್ದೀನಿ, ವಾರಂಗಲ್ ಹೋಮ್ ಟೂರ್. ಇದೇ ನೋಡಿ ನಮ್ಮ ಮನೆ, ಚಿಕ್ಕದಾದ ಚೊಕ್ಕದಾದ ಅಡುಗೆ ಮನೆ. ಇದು ತುಂಬ ಚಿಕ್ಕದಾದ್ರೂ ಒಂದಿಬ್ಬರು ಆರಾಮಾಗಿ ನಿಂತ್ಕೊಂಡು ಕೆಲಸ ಮಾಡ್ಬೋದಿತ್ತು. ಆದರೆ ಇಲ್ಲಿ ನೋಡ್ಬೋದು ನೀವು, ಸಿಂಕು ಗ್ಯಾಸ್ ಸ್ಟವ್ಗೆ ತುಂಬ ಹತ್ತಿರದಲ್ಲಿದೆ. ಇದರಿಂದ ನಮಗೆ ಇಬ್ಬರು ಒಟ್ಟಿಗೆ ಕೆಲಸ ಮಾಡೋಕ್ಕೆ, ಅಂದರೆ ಒಬ್ಬರು ಪಾತ್ರೆ ತೊಳೋಕ್ಕೆ ಮತ್ತು ಒಬ್ಬರು ಅಡುಗೆ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಇದು ಹಾಲು, ಇದು ಕೂಡ ಚಿಕ್ಕದೇ. ಇಲ್ಲಿ ನೀವು ನೋಡ್ಬೋದು ಸೆಲ್ಫು. ಇಲ್ಲಿ ಆಲ್ಮೋಸ್ಟ್ ಒಂದು 5 ವರ್ಷ 10 ವರ್ಷದ ಹಿಂದೆ ಕಟ್ಟಿರೋ ಮನೆಗಳಿಗೆ ಸೆಲ್ಫಿಗೆ ಇರುತ್ತೆ. ಕಬೋರ್ಡ್ ಇರೋದಿಲ್ಲ, ಜಸ್ಟ್ ಸೆಲ್ಫ್ಸ್ ಇರುತ್ತೆ. ನೀವು ಅದಕ್ಕೆ ಬೇಕಿದ್ರೆ ಕರ್ಟನ್ ಹಾಕ್ಕೊಳ್ಬೋದು. ಇದು ಒಂದು ಬೆಡ್ರೂಮು, ಮಾಸ್ಟರ್ ಬೆಡ್ರೂಮೇ. ಇಲ್ಲಿ ನೀವು ನೋಡ್ಬೋದು, ಆರ್ಡರ್ ಬಿಡೋಕ್ಕೆ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಕೂಡ ಸೆಲ್ಫ್ ಇದ್ದಾವೆ, ಓಪನ್ ಸೆಲ್ಫ್. ಇದಕ್ಕೆ ಕಬೋರ್ಡ್ ಇಲ್ಲ, ಇದಕ್ಕೆ ನಾವು ಕರ್ಟನ್ ಹಾಕ್ಕೊಂಡಿದ್ವಿ. ಮತ್ತು ಇದು ಒಂದು ಅಟ್ಯಾಚ್ಡ್ ಬಾತ್ರೂಮು. ಇಲ್ಲಿ ಒಂದು ಮಿರರ್ ಹಾಕ್ಕೊಂಡಿದ್ವಿ ನಾವು. ಇದಾದಮೇಲೆ ನಾನು ಸೆಕೆಂಡ್ ಬೆಡ್ರೂಮ್ನ ತೋರಿಸ್ತೀನಿ. ಇದೇ ನೋಡಿ ಸೆಕೆಂಡ್ ಬೆಡ್ರೂಮು. ಈಗ ಇದರ ಪರಿಸ್ಥಿತಿ ನೋಡಿ ನೀವು ನಗಬೇಡಿ, ಇದ್ರ ರೀಸನ್ನ ನಾನು ಎಂಡಲ್ಲಿ ಹೇಳ್ತೀನಿ. ಇದಕ್ಕೆ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಆ ಕಡೆ ಇರೋದು ವೆಸ್ಟರ್ನು, ಇಲ್ಲಿ ಇಂಡಿಯನ್ ಇದೆ. ಇದು ಆಚೆ ಬಂದರೆ ನಮಗೆ ಇಲ್ಲಿ ಒಂದು ಟಿ ವಿ ಹಾಲ್ ಸಿಗುತ್ತೆ. ಇಲ್ಲಿ ಟಿ ವಿನ ಇಟ್ಟಿದ್ದೀವಿ. ಟಿ ವಿ ಸೆಲ್ಫ್ ಕೂಡ ನೀವು ನೋಡ್ಬೋದು, ಯಾವುದೇ ರೀತಿ ಕಬೋರ್ಡ್ ಇಲ್ಲ. ಇಲ್ಲಿ ಎಲ್ಲ ಮನೆಗಳಿಗೂ ಆಲ್ಮೋಸ್ಟ್ 2 ಬಾಗಿಲು ಇದ್ದೇ ಇರುತ್ತೆ. ಒಂದು ಬಾಗಿಲಿಗೆ ಈ ಥರ ಮೆಸ್ ಇರೋ ಡೋರ್ನ ಹಾಕಿರ್ತಾರೆ. ಈ ಡೋರಿಂದ ಏನು ಯೂಸಪ್ಪ ಅಂತಂದರೆ, ನೀವು ಲಾಸ್ಟ್ ವೀಡಿಯೋಗಳಲ್ಲಿ ನೋಡಿರೋ ಹಾಗೆ ಇಲ್ಲಿ ಮಂಕಿಗಳ ಕಾಟ ಜಾಸ್ತಿ. ಸೊ ಡೋರ್ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮಂಕಿಗಳು ಸೀದಾ ಒಳಗಡೆನೇ ಬರುತ್ತೆ. ಈಗ ಮೇನ್ ಡೋರ್ಗೆ ಮೆಸ್ ಹಾಕಿಸದೇ ಇದ್ದಾಗ ಮೇನ್ ಡೋರ್ನ ಕ್ಲೋಸ್ ಮಾಡಿಕೊಂಡು ಈ ಥರ ಮೆಸ್ಸಿರೋ ಬಾಗಿಲನ್ನ ಹಾಕ್ಕೊಂಡು ಈ ಡೋರ್ನ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಸೊ ಇದೇ ಮೇನ್ ಡೋರು. ಅಲ್ಲಿಗೆ ನಮ್ಮದು ಹೋಮ್ ಟೂರ್ ಮುಗೀತು. ಎಲ್ಲರೂ ಹೋಮ್ ಟೂರ್ನ ಮೇನ್ ಡೋರಿಂದ ಸ್ಟಾರ್ಟ್ ಮಾಡಿ ಒಳಗಡೆ ಕರ್ಕೊಂಡು ಹೋಗಿ ಮನೆಯನ್ನು ತೋರಿಸ್ತಾರೆ. ಆದರೆ ನಾನು ನಿಮಗೆ ಉಲ್ಟಾ ಮಾಡಿದ್ದೀನಿ. ಅದಕ್ಕೆ ರೀಸನ್ ಏನಪ್ಪ ಅಂದರೆ, ನಾವು ಈ ಮನೆಯಿಂದ ಹೊರಗಡೆ ಹೋಗ್ತಾಯಿದ್ವಿ. ಮನೆಯಿಂದ ಹೊರಗಡೆ ಹೋಗ್ತಾಯಿದ್ದೀವಿ ಅಂತ ಅಂದರೆ ನಾವು ವಾರಂಗಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ವಿ. ನನ್ನ ಹಸ್ಬೆಂಡಿಗೆ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಆಗಿದೆ, ಅದಕ್ಕೆ ನಾವು ಇಲ್ಲಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗ್ತಾಯಿದ್ವಿ. ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ನಲ್ಲ, ಬಿಗ್ ಅನೌನ್ಸ್ಮೆಂಟ್ ಅಂತ, ಅದು ಇದೆ. ನಾವು ವಾರಂಗಲಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗ್ತಾಯಿದ್ದೀವಿ. ಅದೇ ರೀಸನ್ಗೆ ಇದು ಕೊನೆಯ ವಿಡಿಯೋ ಆಗಿರುತ್ತೆ ವಾರಂಗಲ್ ಸೀರೀಸ್ನಲ್ಲಿ. ಇದು ಓನರ್ ಮನೆ, ನೀವು ನೋಡ್ಬೋದು. ಈ ಮನೆಗೆ ಮನೆ ಒಂದು 3 ಬಾಗಿಲು ಅಂತ ಹೇಳ್ಬೋದು, 4 ಬಾಗಿಲು ಅಂತ ಅನಿಸುತ್ತೆ. ಮತ್ತು ಈ ಮನೆ ಕೂಡ ನೀವು ನೋಡ್ಬೋದು, ಮೆಸ್ಸಿರೋ ಡೋರ್ನೇ ಹಾಕ್ಸಿದ್ದಾರೆ. ಸೊ ಇದು ನಮ್ಮ ಮನೆ ಎದುರುಗಡೆ ಸ್ಟ್ರೀಟು ಈ ಥರ ಕಾಣಿಸುತ್ತೆ. ಇವತ್ತು ಲಾಸ್ಟ್ ಆಗಿರೋದನ್ನ ನಾವು ಪ್ಯಾಕಿಂಗ್ ಮಾಡ್ತಾಯಿದ್ವಿ. ಅದೇ ರೀಸನ್ಗೆ ನೀವು ಈ ರೂಮಲ್ಲೆಲ್ಲ ಕಾರ್ಟೂನ್ ಬಾಕ್ಸಸ್ನ ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಮುಗ್ದಿದೆ, ಇನ್ನೂ ಸ್ವಲ್ಪ ಉಳ್ಕೊಂಡಿದೆ. ಅದಕ್ಕೆ ಸ್ವಲ್ಪ ಥಿಂಗ್ಸ್ ಎಲ್ಲ ಹೊರಗಡೆ ಇದೆ. ನಾವಿಲ್ಲಿ ಬಂದು 1 ವರ್ಷ ಆಗಿತ್ತು. ಇಲ್ಲಿ ಬಂದ ಮೇಲೆ ನಮಗೆ ತುಂಬ ಜನ ಪರಿಚಯ ಆಗಿದ್ದಾರೆ. ಇಲ್ಲಿ ಜನ ತುಂಬ ಒಳ್ಳೆಯವರು, ತುಂಬ ಫ್ರೆಂಡ್ಲಿ. ಸೊ ಅವರಿಗೆಲ್ಲ ಲಾಸ್ಟ್ ಗುಡ್ ಬೈ ಅಂತ ಹೇಳೋಕ್ಕೆ ಸ್ವಲ್ಪ ಸ್ವೀಟ್ಸ್ನೆಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ. ಈ ಥರ ಮಕ್ಕಳಿಗೆ ಏನಾದರೂ ತಿನ್ನಕ್ಕೆ ಕೊಡಿಸ್ಬಿಟ್ರೆ ಅವರು ನಮ್ಗೆ ಕಾಟನೇ ಕೊಡೋದಿಲ್ಲ, ಒಂದು ಮೂಲೆಯಲ್ಲಿ ಕೂತ್ಕೊಂಡು ತಿಂತಾ ಇರ್ತಾರೆ. ಸ್ವೀಟ್ಸ್ನೆಲ್ಲ ತೊಗೊಂಡು ಥ್ಯಾಂಕ್ ಯು ನೋಟ್ ಬರ್ದಾದ್ಮೇಲೆ ನಾವು ಪ್ರತಿಯೊಂದು ಮನೆಗೆ ಹೋಗಿ, ನಮ್ಮ ಪರಿಚಯ ಇರೋರ ಮನೆಗೆ ಹೋಗಿ ಸ್ವೀಟ್ಸ್ನ ಕೊಟ್ಟು ಬಂದ್ವಿ. ಇವರು ಒಂದು ಹ್ಯಾಂಡ್ಲೂಮ್ ಓನರು. ಇವರಿಗೆ ನನ್ನ ಹಸ್ಬೆಂಡ್ ಕೆಲಸ ಮಾಡಿರೋದು ತುಂಬ ಇಷ್ಟ ಆಯಿತು ಅಂತ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಆ್ಯಸ್ ಅ ಪ್ರೌಡ್ ವೈಫ್ ನನಗೆ ಇದನ್ನು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ನಮಗೆ ಅವ್ರ ಗಿಫ್ಟ್ ಅಂತ ಕೆಲವೊಂದು ಕಾರ್ಪೆಟ್ನ ಕೊಟ್ಟರು ಮತ್ತು ಸನ್ಮಾನ ಮಾಡಿದರು. ಇವರು ನಮ್ಮ ಮನೆ ಓನರು, ತುಂಬ ಫ್ರೆಂಡ್ಲಿ ಆಗಿದ್ದರು. ಬಂದು ಸ್ವಲ್ಪ ದಿನದಲ್ಲೇ ತುಂಬ ಅಟ್ಯಾಚ್ ಆಗಿದ್ವಿ. ಸ್ವರಾತಂತೂ ತುಂಬ ಅಟ್ಯಾಚ್ ಆಗಿದ್ಲು. ಅವ್ರಿಗೆ ಸ್ವಲ್ಪ ಸ್ವೀಟ್ ಕೊಟ್ಟು ಅವ್ರ ಜೊತೆ ಸ್ವಲ್ಪ ಫೋಟೋನೆಲ್ಲ ತೆಗೆಸ್ಕೊಂಡ್ವಿ. ಪಾಪ ಅವರು ವರ್ಕಿಂಗು, ನಾವು ಹೋಗ್ತಿದ್ದೀವಂತ ಮತ್ತೆ ಸ್ಕೂಲಿಂದ ಹೇಳ್ಕೊಂಡು ಮನೆಗೆ ಬಂದಿದ್ದರು. ಇವರು ನಮ್ಮ ಇನ್ನೊಬ್ಬರು ನೇಬರು. ಇವರು ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದರು.
ಈ ಅಜ್ಜ ನಮ್ಮ ಮನೆ ಕೆಳಗಡೆ ಇರೋ ಮನೆಯಲ್ಲಿದ್ದರು. ಇವರಿಗೆ ನಮ್ಮ 2 ಮಕ್ಕಳು ಅಂದರೆ ತುಂಬ ಇಷ್ಟ. ಅದರಲ್ಲೂ ಶೌರ್ಯ ಅಂದರೆ ತುಂಬ ಪ್ರೀತಿ. ಯಾವಾಗಲೂ ಶ್ಲೋಕ ಎಲ್ಲ ಹೇಳ್ಕೊಡ್ತಾಯಿದ್ರು ಮಕ್ಕಳಿಗೆ. ಇವ್ರಿಗೆ 70 ವರ್ಷ ಆದರೂ ತುಂಬ ಆ್ಯಕ್ಟಿವ್. ಈ ವಯಸ್ಸಲ್ಲೂ ಪಿಕೋ ಫಾಲ್ ಮತ್ತು ಕುಚ್ಚನ್ನು ಕಟ್ಟಿ ತಮಗೆ ಬೇಕಾದ ದುಡ್ಡನ್ನ ತಾವೇ ದುಡ್ಕೋತಾಯಿದ್ರು. ಇದೇ ವಾರಂಗಲ್ ಸೀರೀಸ್ನ ಕೊನೆಯ ವಿಡಿಯೋ. ಇನ್ನು ಮುಂದೆ ನಾನು ಬೆಂಗಳೂರಿನ ವೀಡಿಯೋಸ್ನ ಹಾಕ್ತೀನಿ. ಬೆಂಗಳೂರಿಗೆ ಶಿಫ್ಟ್ ಆಗ್ತಿದ್ದೀವಿ ಅಂದರೆ ತುಂಬ ಕೆಲಸ ಇದೆ. ಮನೆ ಹುಡುಕಬೇಕು, ಮಕ್ಕಳ ಸ್ಕೂಲ್ ಹುಡುಕಬೇಕು, ಮತ್ತು ಎಲ್ಲ ಥಿಂಗ್ಸ್ನ ಸೆಟ್ ಮಾಡ್ಕೋಬೇಕು. ಸೊ ಇನ್ನೂ ತುಂಬ ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇರುತ್ತೆ. ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.